ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮನು ಉಪದೇಶವನ್ನು ಮಾಡ್ತಾ ಇದ್ದ. ನೀನು ಅಜ್ಞಾನವನ್ನು ತೊರೆ, ನಿನ್ನ ಮನಸ್ಸಿಗೆ ಅಂಟಿರ್ತಕ್ಕಂಥ ಜಾಡ್ಯವನ್ನು ತೊರೆದು ನೀನು ಜ್ಞಾನಿಯಾಗು ಅಂತ ಉಪದೇಶವನ್ನು ಮಾಡ್ತಾ ಇದ್ದ. ಯಾವಾಗ ಮಾನವನು ಅಹಂಕಾರವನ್ನು ತೊರೆಯುವನೋ ಆಗಲೇ ನಿತ್ಯ ಸಿದ್ಧಿಯನ್ನು ಪಡೆದು ಪರಬ್ರಹ್ಮನಾಗುವನು. ಇಲ್ಲಿ ಅಹಂಕಾರ ಅಂದ್ರೇನು? ಅಹಂಕಾರ ಅಂದರೆ ಕೇವಲ ವ್ಯಷ್ಟಿ ರೂಪದ ಈ ದೇಹಕ್ಕೆ ಮಾತ್ರ ಅಂಟಿಕೊಳ್ಳುವುದು. ಈ ದೇಹಧಾರಿಯಾದಂಥ ಅವನು ನಾನು ದೇಹಿ, ದೇಹಾತ್ಮ ಬುದ್ಧಿ ಮತ್ತು ನನಗೆ ಸಂಬಂಧಪಟ್ಟಿದ್ದು ನನ್ನ ಬಂಧು ಬಳಗ, ರಕ್ತ ಸಂಬಂಧಿಗಳು, ನೆಂಟರಿಷ್ಟರುಗಳು, ಇವರೆಲ್ಲ ನನ್ನದು ಈ ರೀತಿಯಲ್ಲಿರ್ತಕ್ಕಂಥ ಈ ಕಾರಣವಾಗಿರ್ತಕ್ಕಂಥ ಅಹಂಕಾರವನ್ನು ತೊರೆ ಆಗಲೇ ಸರ್ವಸಿದ್ಧಿ, ನಿತ್ಯ ಸಿದ್ಧಿಯನ್ನು ಪಡಿಬೋದು. ನಿತ್ಯ ಸಿದ್ಧಿಯಾಗುವಂಥದ್ದು, ಕೇವಲ ಸಿದ್ಧಿಯಾಗಿ ಸ್ವಲ್ಪ ಕಾಲ ಇದ್ದು ಹೊರಟು ಹೋಗುವಂಥದ್ದಲ್ಲ, ನಿತ್ಯ ಸಿದ್ಧಿ ಇದು ಪಡೆದು ನೀನೇ ಪರಬ್ರಹ್ಮನಾಗುವೆ. ಇದನ್ನರಿತವನೇ ಸ್ವಯಂ ಉದ್ಧಾರವಾಗುವನು. ಈ ಸತ್ಯವನ್ನು ತಿಳ್ಕೊಂಡು ಸಾಧನೆ ಮಾಡಿ ಯಾರೋ ಈ ನಿಟ್ಟಿನಲ್ಲಿ ನೆಲೆ ನಿಲ್ತಾರೋ ಅವನು ಮಾತ್ರ ಉದ್ಧಾರ ಆಗ್ತಾನೆ. ಸ್ವಯಂ ಉದ್ಧಾರ ಆಗಬೇಕು, ಇನ್ನೊಬ್ಬರು ಬಂದು ಉದ್ಧಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸ್ವಯಂ ಉದ್ಧಾರ ಆಗಬೇಕು ಅಂತ ಹೇಳ್ತಾ ಇರೋದಿಲ್ಲಿ. ನೀನು ಉದ್ಧಾರ ಆಗಬೇಕಾ, ನೀನೇ ಶ್ರಮ ಪಡಬೇಕು. ದಾರಿನ ಜ್ಞಾನಿಯಾದ ಗುರು ಸಕಲ ರೀತಿಯಲ್ಲೂ ಇರ್ತಕ್ಕಂಥ ದಾರಿಯನ್ನು ತೋರಿಸಿರ್ತಾನೆ. ಆದರೆ ಗುರಿ ಮುಟ್ಟಬೇಕಾಗಿರೋರು ನಾವೇ. ಪ್ರತಿಯೊಬ್ಬರು ಹರಸಾಹಸ ಮಾಡಿ, ಪುರುಷ ಪ್ರಯತ್ನ ಪಟ್ಟು, ಅಭ್ಯಾಸವನ್ನು ಮಾಡಿ ಗುರಿ ಮುಟ್ಟಬೇಕಾಗಿರೋರು ನಾವೇ. ಏನು ಪುರುಷ ಪ್ರಯತ್ನ ಪಟ್ಟು ಏನೇನು ಸಾಧನೆ ಮಾಡಬೇಕು ಅವೆಲ್ಲ ಮಾಡಿದ್ರೇನಾ ಅಂದರೆ ಅಲ್ಲಿಗೆ ಹೋಗೋವಂಥ ದಾರಿಗಳು ಅನೇಕ ರೀತಿಯಲ್ಲಿ ಜ್ಞಾನಿಗಳು ತೋರಿಸ್ಕೊಟ್ಟಿರ್ತಾರೆ. ಒಬ್ಬೊಬ್ಬರು ಹೋಗಿದ್ದ ದಾರಿಯನ್ನು ಲಿಖಿತ ಮಾಡಿಟ್ಟಿದ್ದಾರೆ. ನಮಗೆ ಯಾವುದು ಸಾಧ್ಯ ಆಗುತ್ತೋ ಆ ದಾರಿಯನ್ನು ಅನುಸರಿಸಿ ಹೋಗಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ರಾಜಮಾರ್ಗವನ್ನು ಅನುಸರಿಸಿ ಹೋಗೋದು ಬಹಳ ಮುಖ್ಯ. ಅದರಿಂದ ಇಲ್ಲಿ ಸರಿಯಾದ ಗುರುವನ್ನು ಹಿಡಿದು ಸರಿಯಾದ ಮಾರ್ಗವನ್ನು ಅನುಸರಿಸಿ ನಡೆದ್ರೆ ನಾವು ಗುರಿ ಸೇರೋದರಲ್ಲಿ ಅನುಮಾನ ಇಲ್ಲ. ಯಾವನು ಆತ್ಮಜ್ಞಾನವನ್ನು ಮರೆತು ದೇಹವೆಂಬ ಮಂದಿರದಲ್ಲಿ ಲುಬ್ಧ ಮನಸ್ಕನಾಗಿ ಮೋಹದಿಂದ ತಲ್ಲಣಿಸುವನೋ ಅವನನ್ನು ಕೊಲ್ಲಬೇಕೆಂದು ಯಾರು ಯತ್ನಿಸದಿದ್ದರೂ ತಂತುವಿನಿಂದ ಗೂಡನ್ನು ತಯಾರಿಸಿಕೊಂಡು ಅದರಲ್ಲಿ ಸಿಕ್ಕಿಬಿದ್ದ ರೇಷ್ಮೆ ಹುಳು ಸಾಯುವಂತೆ ತಾನಾಗಿಯೇ ಸಾಯುವನು. ನೋಡಿ ಏನು ಹೇಳ್ತಾ ಇದ್ದಾರೆ. ಲುಬ್ಧ ಮನಸ್ಕನಾಗಿ ಮೋಹದಿಂದ ತಲ್ಲಣಿಸ್ತಾನಲ್ಲ ಯಾರು, ದೇಹಾಭಿಮಾನದಿಂದ ದೇಹದಲ್ಲಿ ಇದ್ದುಕೊಂಡು ಈ ದೇಹಿ ನಾನು ಅಂತ ಹೇಳಿ ಮೋಹಕ್ಕೆ ಒಳಗಾಗಿ ಯಾರು ಇರ್ತಾನಲ್ಲ ಅವನು ಈ ರೇಷ್ಮೆ ಹುಳು ಗೂಡು ಕಟ್ಟಿಕೊಂಡು ಒಳಗೆ ತಾನೇ ಸಾಯ್ತದಲ್ಲ, ಈ ರೀತಿಯಲ್ಲಿ ಸಾಯ್ತಾ ಇರ್ತಾನೆ. ಈಗ ಒಬ್ಬ ವ್ಯಕ್ತಿ ಜಗಳ ಮಾಡ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ. ನಮ್ಮ ಎದುರಿಗೆ ಜಗಳ ಮಾಡುವವನಿಗೆ ನಾವು ಅವನಿಗೆ ಹೊಡಿಬೇಕಾದ ಅಗತ್ಯ ಇಲ್ಲ. ಅವನ ಮನಸ್ಸನ್ನು ವಿಪರೀತ ಘಾಸಿಗೊಳಿಸ್ಬಿಟ್ರೆ ಸಾಕು, ನಾವು ಹೊಡೆದೋದಕ್ಕಿಂತ ಹೆಚ್ಚು ನೋವಾಯ್ತಾ ಇರ್ತದೆ ಅವನಿಗೆ. ಯಾಕಂದರೆ ಅವನು ದೇಹಾಭಿಮಾನದಿಂದ ಕುಣಿತಾ ಇರ್ತಾನೆ. ಈ ಬಿಸಿ ನೀರು ಪಾತ್ರೆ ಕುದೀತಾ ಇರ್ಬೇಕಾದ್ರೆ ಮೇಲೊಂದು ತಟ್ಟೆಯನ್ನು ಮುಚ್ಚಿದ್ರೆ ಆ ತಟ್ಟೆ ಕುಣಿತಾ ಇರ್ತದೆ ನೋಡಿ, ಪ್ಲೇಟ್. ಆ ಥರ ಅವನು ಕೊತ ಅಂತ ಕ್ರೋಧದ ಉರಿಯಿಂದ ಕುಣಿತಾ ಇರ್ತಾನೆ. ಅವನು ಕ್ರೋಧವನ್ನು ಮತ್ತಷ್ಟು ಹೆಚ್ಚು ಮಾಡುವಂಥ ಮಾತುಗಳನ್ನ ನಾವು ಆಡಿಬಿಟ್ರೆ ಸಾಕು, ಅವನಿಗೇನು ನಾವು ಹೊಡೆಯಬೇಕಾಗಿಲ್ಲ. ಆ ಕ್ರೋಧದ ಬೆಂಕಿಯಲ್ಲಿ ಮತ್ತಷ್ಟು ತಣಿಸಿ ಹೋಗ್ಬಿಡ್ತಾನೆ ಅವನು. ಆ ರೀತಿ ತಪ್ಪಿಸಿ ಹೋಗ್ಬಿಡ್ತಾನೆ. ಈ ರೀತಿಯಲ್ಲಿ ಒಬ್ಬ ಅಜ್ಞಾನದಲ್ಲಿರ್ತಕ್ಕಂಥವನಿಗೆ ಕೊಲ್ಲಬೇಕಾದ ಅವಶ್ಯಕತೆ ಇಲ್ಲ. ಯಾಕೆ? ಅವನ ಬಂಧನವನ್ನು, ಅವನ ಅಜ್ಞಾನವೇ ಅವನನ್ನು ಕೊಲ್ತಾ ಇರ್ತದೆ. ಲಾಭವನ್ನು ಅನುಭವಿಸುವಂತಹ ಯೋಗವು ಲಭಿಸಿದರೆ ಈ ದುರುಳನು ತಿಳಿಯಲಾರದೆ ಹತಭಾಗ್ಯನಾಗಿ ಕಣ್ಣು ಮುಚ್ಚಿಕೊಂಡು ಹೋಗುತ್ತಾ ಎದುರಾಗಿ ಬರುವ ಭಾಗ್ಯ ವಸ್ತುವನ್ನು ತೊರೆದಂತಾಗುವುದಲ್ಲ. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ತಾನಾಗಿಯೇ ಈಗ ಲಾಭವನ್ನು ಅನುಭವಿಸುವಂಥ ಯೋಗ ಅವನಿಗೆ ಲಭಿಸ್ತದೆ. ಆದರೆ ಎದುರುಗಡೆ ಬರ್ತಕ್ಕಂಥದ್ದನ್ನು ನೋಡಲಾರ್ದೆ ಕಣ್ಣು ಮುಚ್ಚಿಕೊಂಡು ಎದುರಾಗಿ ಬರುವ ಭಾಗ್ಯವನ್ನು ತೊರೆದಂತಾಗುವುದು. ತಾನು ನೋಡೋದಿಲ್ಲ ಅಲ್ಲಿ. ಹೇ ಪಾರ್ಥ, ಇಂತಹ ಆತ್ಮಘಾತಕನು ಮೂಢನಲ್ಲವೇ? ಅಥವಾ ಮರುಳನು ನಾಲ್ಕು ಕಡೆಯಲ್ಲೂ ಓಡಾಡುತ್ತಾ ನಾನು ಕಳೆದು ಹೋಗಿರುತ್ತೇನೆ, ನನ್ನನ್ನು ಯಾರೋ ಎತ್ತುಕೊಂಡು ಹೋಗಿರುತ್ತಾರೆ ಎಂದು ಹುಚ್ಚಾಗಿ ಒದರುತ್ತಾ ತಿರುಗುವಂತೆ ತಾನು ಬ್ರಹ್ಮಸ್ವರೂಪವೆನ್ನುವುದನ್ನು ಅರಿಯದೆ ತನ್ನನ್ನೇ ಹುಡುಕುತ್ತಿರುವನು. ಇದು ಎಲ್ಲರ ಸ್ಥಿತಿಯಾಗಿದೆ ಈ ದಿನ. ಇದನ್ನು ನಾವು ಸರಿ ಮಾಡ್ಕೊಂಡು ಹೋಗಬೇಕು. ಇಂತಹ ಮೂಢನ ಸ್ಥಿತಿಯನ್ನು ಏನೆಂದು ಹೇಳಲಿ? ಬ್ರಹ್ಮಸ್ವರೂಪವು ತಾನೆಂದು ತಿಳಿಯದೆ
ದುಃಖದಲ್ಲಿ ಮುಳುಗಿ ತೇಲುವನು. ತಾನೇ ಪರಬ್ರಹ್ಮ ಸ್ವರೂಪ ಅಂತ ಗುರುಗಳೆಲ್ಲ ತಿಳಿಸ್ತಾ ಇದ್ದಾರೆ. ಆದರೆ ನೋಡುವುದಕ್ಕೆ ಶಕ್ತಿ ಇಲ್ಲ. ಯಾಕಿಲ್ಲ ಅಂದರೆ ಆ ನೋಡುವ ಶಕ್ತಿಯನ್ನು ಬೆಳೆಸಿಕೊಳ್ತಕ್ಕಂಥ ಸಾಧನಾ ಮಾರ್ಗಗಳನ್ನ ನಾವು ಕ್ರಮಿಸಿ ನಡೆಯೋದಿಲ್ಲ, ಅದನ್ನು ತೆಗೆದುಕೊಳ್ಳೋದಿಲ್ಲ. ಇಂತಹ ಮೂಢನ ಸ್ಥಿತಿಯನ್ನು ಏನೆಂದು ಹೇಳಲಿ? ಬ್ರಹ್ಮಸ್ವರೂಪವು ತಾನೆಂದು ತಿಳಿಯದೆ ದುಃಖದಲ್ಲಿ ಮುಳುಗಿ ತೇಲುವನು. ಸ್ವಪ್ನದಲ್ಲಿ ಮಾಡಲ್ಪಟ್ಟ ಶಸ್ತ್ರಪ್ರಹಾರದಿಂದ ಮಾನವನು ಸಾಯದ ರೀತಿಯಲ್ಲಿ ಬ್ರಹ್ಮಸ್ವರೂಪವು ಹಾನಿಯಾಗಬಲ್ಲದೆ. ಕನಸಿನಲ್ಲಿ ನಮಗೆ ಯಾರೋ ಖಡ್ಗದಿಂದ ಕತ್ತರಿಸ್ಬಿಡ್ತಾರೆ, ಆದರೆ ಅಲ್ಲಿ ನೋವಾಗುತ್ತೆ. ಸ್ವಪ್ನದಲ್ಲಿ ಎಚ್ಚರಗೊಂಡಾಗ ಅದರಿಂದ ಏನೋ ಯಾವ ಘಾಸಿನೂ ಆಗಿರೋದಿಲ್ಲ. ಆ ರೀತಿಯಲ್ಲಿ ಇಲ್ಲಿ ಆತ್ಮನಿಗೆ ಬ್ರಹ್ಮಸ್ವರೂಪಕ್ಕೆ ಏನೂ ಹಾನಿ ಆಗಿರೋದಿಲ್ಲ. ನಾವು ಅಜ್ಞಾನದಿಂದ ತಿರುಗ್ತಾ ಇರ್ತೀವಿ, ಆದರೆ ಬ್ರಹ್ಮಸ್ವರೂಪ ಸಾಕ್ಷಾತ್ತಾಗಿ ಹೇಗಿದೆಯೋ ಹಾಗೇ ಇರ್ತದೆ. ಆದರೆ ಬ್ರಹ್ಮಸ್ವರೂಪವನ್ನು ನೋಡುವ ಶಕ್ತಿ ನಮಗಿರೋದಿಲ್ಲ ಅಷ್ಟೇ. ಬ್ರಹ್ಮಸ್ವರೂಪ ಏನು ಹಾನಿಯಾಗಿರೋದಿಲ್ಲ, ನಾಶವಾಗೋದಿಲ್ಲ, ಅಜ್ಞಾನ ಮುಸುಕಿಕೊಂಡಿರ್ತದೆ ಅಷ್ಟೇ ನಮಗೆ. ಬ್ರಹ್ಮಸ್ವರೂಪವು ಹಾನಿಯಾಗಬಲ್ಲದೆ. ಗಿಳಿಯನ್ನು ಹಿಡಿಯಬೇಕೆಂದು ಬೇಟೆಗಾರನು ನಳಿಕಾ ಯಂತ್ರವನ್ನು ಮಾಡಿ ಮರದಲ್ಲಿ ಇಡುವನು. ಅರ್ಥ ಆಯ್ತಲ್ಲ? ಅದರ ಮೇಲೆ ಗಿಳಿಯು ಕುಳಿತುಕೊಳ್ಳುತ್ತಲೇ ಅದು ಕೆಳಗೆ ಮೇಲಾಗುತ್ತಾ ಸುತ್ತತೊಡಗುವುದು. ಈ ತತ್ವವನ್ನರಿತು ಗಿಳಿಯು ಹಾರಿ ಹೋಗದೆ ಕೆಳಕ್ಕೆ ಬಿದ್ದರೆ ದೇಹ ಏನಾಗುವುದೋ ಎಂದು ಪ್ರಾಣಭಯದಿಂದ ಕಿರ್ಚಿಕೊಳ್ಳುವಂತೆ, ಬಿದ್ದರೆ ದೇಹವೇನಾಗುವುದೋ ಎಂದು ಪ್ರಾಣಭಯದಿಂದ ಕೂಗಿಕೊಳ್ಳುವಂತೆ ನಳಿಕೆಯನ್ನು ಗಟ್ಟಿಯಾಗಿ ಹಿಡಿಯುವುದು. ಆಗ ಅದನ್ನು ಹಿಡಿದವರಾರು? ಏನು ಕೇಳ್ತಾ ಇದರಲ್ಲಿ? ಗಿಳಿಯನ್ನು ಹಿಡಿಯೋದಕ್ಕೆ ಬೇಟೆಗಾರರು ಮೊದಲೊಂದು ತಂತ್ರವನ್ನು ಬಳಸ್ತಾ ಇದ್ರಂತೆ. ಗಿಳಿ ಬಂದು ಕೂತ್ಕೊಂಡ ತಕ್ಷಣ ಅದು ರಾಟೆ ಥರ ಸುತ್ತೋದಕ್ಕೆ ಶುರುವಾಗುತ್ತೆ. ಈಗ ಈ ಗಿಳಿ ಏನು ಮಾಡ್ತಿದೆ, ಬಂದು ಕೂತ್ಕೊಂಡ ತಕ್ಷಣ ಅದು ಸುತ್ತೋದಕ್ಕೆ ಶುರುವಾಯಿತು. ಗಿಳಿಗೆ ಏನು ಅನಿಸ್ಬಿಡ್ತು, ನಾನೀಗ ಕಾಲಲ್ಲಿ ಗ್ರಿಪ್ಪನ್ನ ಹಿಡ್ಕೊಂಡಿದ್ದೀನಲ್ಲ, ಅದು ಬಿಟ್ಬಿಟ್ರೆ ಕೆಳಗೆ ಬಿದ್ದು ಸತ್ತೋಯ್ತೀನಿ ಅಂತ ಹಂಗೆ ಬಿಗಿಯಾಗಿ ಹಿಡ್ಕೊಳ್ತು. ಆಗೇನಾಗುತ್ತೆ, ಅದು ಹಂಗೆ ರೌಂಡ್ ಹೊಡಿತಾ ಇತ್ತು. ಈಗ ಬೇಟೆಗಾರ ಬಂದು ಗಿಳಿಯನ್ನು ಹಿಡ್ಕೊಂಡ. ಈ ರೀತಿಯಲ್ಲಿ ಒಂದು ವೇಳೆ ಆ ಗಿಣಿಯನ್ನು ಯಾರಾದರೂ ಕಡಿದರೂ ಅದು ನಳಿಕೆಯನ್ನು ಬಿಡದು. ಗಿಣಿಯ ಬಂಧನಕ್ಕೆ ಅದರ ಭಾವನೆಯು ಕಾರಣವಲ್ಲವೇ? ಗಿಳಿ ಬಂಧನದಲ್ಲಿ ಸಿಕ್ಕಾಕೊಳ್ಳೋಕೆ ಏನು ಕಾರಣ? ನಾನು ಬಿದ್ದು ಬಿಡ್ತೀನಿ ಅನ್ನೋ ಭಾವನೆ ಕಾರಣ ಆಯಿತು. ಇದರಂತೆ ಜಡಮತಿಗಳಾದ ಮೂಢರು ಸಂಸಾರ ಬಂಧನವನ್ನು ಪಡೆಯುವರು. ತಾನು ತನ್ನದೆಂಬ ಭಾವನೆಯು ವೃದ್ಧಿಗೊಂಡಂತೆಲ್ಲ ತನಗೆ ತಾನೇ ಶತ್ರುವಾಗುವುದು. ಇದನ್ನು ಎಷ್ಟೆಂದು ವರ್ಣಿಸಲಿ? ಆದರೆ ತತ್ವಬೋಧೆಯನ್ನು ಪಡೆದು ನಾನು ಆತ್ಮನಾಗಿರುವನು ಎಂದು ತಿಳಿದವರು ವ್ಯರ್ಥವಾದ ಅಭಿಮಾನವನ್ನು ಧರಿಸುವುದಿಲ್ಲ. ಅವರೇ ಶ್ರೇಷ್ಠರಾದ ಆತ್ಮಜ್ಞರು. ನಿಜವಾದ ಆತ್ಮಜ್ಞರು ಯಾರು? ತತ್ವಬೋಧೆಯನ್ನು ಪಡೆದು ನಾನು ಆತ್ಮನಾಗಿರುವೆನು ಎಂದು ತಿಳಿದಂಥವರು ಮತ್ತು ಅಭಿಮಾನವನ್ನು ತೊರೆದಂಥವರು. ಇನ್ನು ಕೃಷ್ಣ ಪರಮಾತ್ಮನು ಮುಂದೆ ಏನು ತಿಳಿಸ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.